ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ಸಿತ ಆ್ಯಂಡ್ ರಿತೀಶ್ ಬ್ಲಾಗ್ಸ್. ಇವತ್ತು ನಾನು ಗ್ರೀನ್ ಚಿಕನ್ ಮಾಡ್ತಿದ್ದೇನೆ. ಅದರದ್ದು ರೆಸಿಪಿ ಹೇಗೆ ಅಂತ ಹೇಳ್ಬಿಟ್ಟು ನೋಡುವ. ಸೊ ಈ ವ್ಲಾಗ್ನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ತಾ ಈ ವ್ಲಾಗ್ನ ನೋಡಿ ಆಯ್ತಾ. ಅಲ್ಲಿ ಇಟ್ಟಿದ್ದೇವೆ ಗ್ರೀನ್ ಚಿಕನಿಗೆ. ನೋಡಿದ್ದು ಚಿಕನ್ ಇಷ್ಟು. ಆಮೇಲೆ ಇದರಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿದೆ. ಆಮೇಲೆ ಇದು ನೋಡಿ ಇಂಥ ಗ್ರೀನ್ ಚಿಲ್ಲಿ. ಇಷ್ಟು ಹಾಕಿಬಿಟ್ಟು ರುಬ್ಬಬೇಕಾಯ್ತು. ಚಂದ ರುಬ್ಬಬೇಕು. ಫ್ರೆಂಡ್ಸ್, ಇದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿಯನ್ನು ರುಬ್ಕೊಂಡಿರೋದು. ಈ ರುಬ್ಕೊಂಡಿರುವಂಥ ಮಸಾಲೆಯನ್ನು ಚಿಕನಿಗೆ ಹೀಗೆ ಹಾಕಿ ಮಿಕ್ಸ್ ಮಾಡುವ, ಆಯಿತಾ. ಹೀಗೆ ಚಂದ ಮಿಕ್ಸ್ ಮಾಡುವ. ಈ ಥರ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 2 hours ಇಡಬೇಕು. ಈ ಥರ ಚಂದ ಮಿಕ್ಸ್ ಮಾಡಿಬಿಟ್ಟು 2 hours ಮ್ಯಾರಿನೇಟ್ ಅದು ಎಂತ ಚಂದ ಎಳಿಬೇಕಲ್ವ ಮಾಂಸ, ಈ ಮಸಾಲೆಯನ್ನು. ಸೊ ಅದಕ್ಕೆ ಈ ಥರ ಮಾಡಿಟ್ಟು 2 hours ಈ ಥರ ಮಾಡಿಟ್ಟು ಬಿಡಿ. ನೋಡಿ, ಇದು ಆವಾಗ ನಾನು ಮಿಕ್ಸ್ ಮಾಡಿಟ್ಟಿರುವಂಥ ಗ್ರೀನ್ ಅಂದರೆ ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸೆಲ್ಲ ರುಬ್ಬಿಬಿಟ್ಟು ಮಾಂಸಕ್ಕೆ ಮಿಕ್ಸ್ ಮಾಡಿ ಇಟ್ಟಿರೋದು. ಇವಾಗ ನೋಡಿ, ಇದನ್ನು ನಾವು ಒಗ್ಗರಣೆ ಎಲ್ಲ ಮಾಡಿ, ಈಗ ಈರುಳ್ಳಿ ಸ್ವಲ್ಪ ಕಲರ್ ಬಂದಿದೆ, ಅದಕ್ಕೆ ಇದನ್ನೀಗ ಹಾಕ್ತಾ ಇದ್ದೇನೆ ನಾನು ಮಾಂಸ. ಸ್ವಲ್ಪ ನೀರು ಹಾಕು, ಆಯಿತಾ. ಚಂದ ಸ್ಟಿರ್ ಮಾಡಬೇಕು. ಚಂದ ಸ್ಟಿರ್ ಮಾಡಿ ಇದನ್ನು ಬೇಯಕ್ಕೆ ಬಿಡುವ. ಚಂದ ಬೆಂದ ನಂತರ ನೋಡಿ, ಇನ್ನು ಚಂದ ಬೇಯಬೇಕು. ಇದು ಗ್ರೀನ್ ಚಿಕನ್ ರೆಡಿಯಾಗಿದೆ, ಆಯಿತಾ. ಇಷ್ಟು ಡ್ರೈ ಆಗಬೇಕು. ನಾನದು ನೋಡಿ, ಇದು ಇದು ನೀರು ಅದೆಲ್ಲ ಡ್ರೈ ಆಗಿಬಿಟ್ಟು ಹೀಗೆ ಆಗಿದೆ. ಇವಾಗ ಇದನ್ನು ನಾನು ಜಸ್ವಿತಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡುವ. ಹೇಗಾಗಿದೆ ಅಂತ ಅವನು ಹೇಳ್ತಾನೆ. ಹಿಡ್ಕೊ. ಇವಾಗ ನನ್ನ ಮಗ ಟೇಸ್ಟ್ ಮಾಡಿ ನೋಡ್ತಾನೆ ಹೆಂಗಿದೆ ಅಂತ. ನೋಡುವ ಹೇಗಿದೆ ಬಿಟ್ಟು. ಸೂಪರ್ ಅಂದರೆ ಸೂಪರ್. ಟೇಸ್ಟ್ ಕೂಡ ಚಂದ ಆಗಿದೆ. ಮತ್ತೆ ಏನಂತ ಹೇಳಿ ಸ್ವಲ್ಪ ಖಾರ ಆಗಿದೆ. ಮತ್ತೆ ಈ ವ್ಲಾಗ್ನ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನೆಕ್ಸ್ಟ್ ವ್ಲಾಗ್ ಸಿಗೋಣ.